ನಮ್ಮ ನಾಡಿನ ಪರಿಸರ ವಿಜ್ಞಾನಿ. ಜನಸಂಗ್ರಾಮ್ ಪರಿಷತ್ ರಾಜ್ಯ ಸಮಿತಿ ವತಿಯಿಂದ ಗಣಿ ಬಾಧಿತ ಜನರ ಬದುಕು ಮತ್ತು ಪರಿಸರ ಪುನಶ್ಚೇತನ ಸಂಕಲ್ಪ ಸಮಾವೇಶವನ್ನು ಸೆಪ್ಟೆಂಬರ್ 4ರಂದು ಈ ಒಂದು ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಆದರ್ಶ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ರಾಘವೇಂದ್ರ ಕುಷ್ಟಗಿ ಅವರು ತಿಳಿಸಿದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಹಾಗೂ ಪರಿಸರ ಹೋರಾಟಗಾರರಾದ ನಾಗೇಶ್ ಹೆಗಡೆ ಮತ್ತು SR ಹಿರೇಮಠ್ ಸೇರಿದಂತೆ ಹಲವು ಜನ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಇತ್ಯಾದಿ ಒಂದು 7-8 ಜನ ನಾವು ಅಲ್ಲಿ ಡೆಲಿಗೇಟ್ಸ್ ಆಗಿ ಹೋಗ್ತಾ ಇದ್ದೀವಿ. ಇವತ್ತು ಪುನಃ ನಾ ಹೇಳೋದೇನೆಂದರೆ, ಸಿದ್ದರಾಮಯ್ಯನ ಮೇಲೆ ಇದ್ದಂಥ ನಮ್ಮ ವಿಶ್ವಾಸ ಹೊರಟೋಯ್ತು. ಸಪೋರ್ಟ್ ಮಾಡಿದ್ವಿ ನಾವು ಚುನಾವಣೆ ಸಂದರ್ಭದಲ್ಲಿ. ಜಿಂದಾಲ್ಗೆ 3,500 ಎಕರೆ ಕೊಟ್ಟದ್ದು ಆ ವಾಲ್ಮೀಕಿ ಹಗರಣ ಕುಟುಂಬಕ್ಕೆ ಆ ಪ್ರಮಾಣದ ಪ್ಲಾಟ್ಗಳು, ಅದು ಕಾನೂನು ಪ್ರಕಾರ ಸರಿ ಇದ್ರೂ ಕೂಡ ಸಮಾಜವಾದಿ ನೈತಿಕತೆ ಜೊತೆ ಮಾತಾಡ್ತಾರೆ ಸಿದ್ದರಾಮಯ್ಯ. ಆ ಸಮಾಜವಾದಿ ನೈತಿಕೆ ಆಧಾರದಲ್ಲಿ ಅಷ್ಟೊಂದು ಪ್ಲಾಟು, ಅಗತ್ಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ, ಇದು ಎಲ್ಲ ಹೆಂಡತಿಯ ಸಭೆ ಮಾಡೋದೇನಿದಲ್ಲ, ಇವು ಎಲ್ಲ ಸಿದ್ದರಾಮಯ್ಯ ಯಾವ ಎತ್ತರದಲ್ಲಿದ್ದ ಮುಪ್ಪಿನ ಕಾಲಕ್ಕೆ ಮನೆಗೆ ಹೋಗುವ ಟೈಮ್ದೊಳಗೆ ಮರ್ಯಾದೆ ಕಳ್ಕೊಳ್ಳುವಂತಹ ಒಂದು ಎಲ್ಲ ಕೆಲಸ ಇವರು ಸರ್ಕಾರ ಮಾಡ್ತಾ ಇದೆ. ಟಿಪಿಜೆಪಿ ವಂಚನೆ ಸಂತ್ರಸ್ತರ ಠೇವಣಿದಾರರ ಕುಟುಂಬದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ಆರಂಭಿಸಿದ್ದು, ದೇಶಾದ್ಯಂತ 40 ಕೋಟಿ ಜನ ವಿವಿಧ ವಿಮಾ ಕಂಪನಿಗಳಲ್ಲಿ ಸೇರಿದಂತೆ ಚಿಟ್ ಫಂಡ್ಗಳಲ್ಲಿ ಹಣ ಹೂಡಿಕೆ ಮಾಡಿದ್ದು ಎಲ್ಲರಿಗೂ ಮೋಸ ಮಾಡಲಾಗಿದೆ. ಹಾಗಾಗಿ ಎಲ್ಲ ಹೂಡಿಕೆದಾರರ ಹಣ ವಾಪಸ್ ಕೊಡುವವರೆಗೂ ಕೂಡ ಈ ಒಂದು ಹೋರಾಟ ಅನಿರ್ದಿಷ್ಟವಾಗಿ ನಡೆಯಲಿದೆ. ಚುನಾವಣಾ ಪೂರ್ವದಲ್ಲೂ ಕೂಡ ನಾವು ಚುನಾವಣೆಯಲ್ಲಿ ನೋಟಾ ಬಟನ್ ಚಲಾಯಿಸುವ ಒಂದು ಬೆದರಿಕೆ ಹಾಕಿದರೂ ಕೂಡ ಸರ್ಕಾರಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇದೀಗ ಎಲ್ಲ ಜನರ ಅಂದರೆ ಹೂಡಿಕೆ ಮಾಡಿರುವಂತಹ ಎಲ್ಲರ ಹಣ ವಾಪಸ್ ಕೊಡುವವರೆಗೂ ಕೂಡ ಈ ಒಂದು ಹೋರಾಟ ನಡೆಯಲಿದೆ ಎಂದು ಹೇಳಿದರು. 42 ಕೋಟಿ ಜನಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ಈ ಕಂಪನಿಗಳ ಅನೇಕ ಕಂಪನಿ ಚಿಟ್ ಫಂಡ್ಸ್ಗಳನ್ನು, ಉದಾಹರಣೆಗೆ PSL, ಸಮೃದ್ಧಿ ಜೀವನ ಮತ್ತು ಗರಿಮಾ, ಸಮೃದ್ಧಿ ಜೀವನ, ಹೀಗೆ ಹಲವಾರು ಕಂಪನಿಗಳಲ್ಲಿ ಹೂಡಿಕೆದಾರರು ತೊಡಗಿಸಿರ್ತಕ್ಕಂಥ ಹಣ 2013-14ರಿಂದ ಯಾವುದೇ ರೀತಿಯಲ್ಲಿ ವಾಪಸ್ ಆಗದೇ ಇರುವುದರಿಂದ ಇವತ್ತು ನಾವು ಏನು ಮಾಡಿದ್ದೀವಿ ಅಂತಂದರೆ, ಸುಮಾರು ದಿನಾಂಕ 1 ಮತ್ತು 9, 2024ರಿಂದ ನಾವು ಅನಿರ್ದಿಷ್ಟ ಚಳವಳಿ ಮಾಡಬೇಕಂತ ನಿರ್ಧಾರ ಮಾಡಿಬಿಟ್ಟು ನಿನ್ನೆಲಿಂದ ನಾವು ಚಳವಳಿಯನ್ನು ಪ್ರಾರಂಭ ಮಾಡಿದ್ದೀವಿ. ಈ ಚಳವಳಿ ನಮಗೆ ನ್ಯಾಯ ಸಿಗಲಿವರೆಗೆ, ಕಸ್ಟಮರ್ ಖಾತೆಗೆ ಹಣ ಸಿಗಲಿವರೆಗೆ ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ. ಮಕ್ಕಳಲ್ಲಿ ಕಂಡುಬರುವ ಮಾನಸಿಕ ಕಾಯಿಲೆಗಳ ಚಿಹ್ನೆಗಳ ಕುರಿತು ಇಂದು ರಾಯಚೂರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಒಂದು ದಿನದ ಜಾಗೃತಿ ಮತ್ತು ಕಾರ್ಯಾಗಾರವನ್ನು ಮಾಡಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಅಧಿಕಾರಿಗಳಿಗೆ ಮಕ್ಕಳಲ್ಲಿ ಕಂಡುಬರುವಂತಹ ವಿವಿಧ ಮಾನಸಿಕ ರೋಗಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಈ ಒಂದು ಸಭೆ ಮುಖಾಂತರ ಮಾಡಲಾಯಿತು. ಈ ವೇಳೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗವಹಿಸಿ ಈ ಬಗ್ಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಪಡೆದರು. ಈಸಿಯಾಗಿ ಬಹಳ ಕಾಮನ್ ಆಗಿ ಸಿಗ್ತಕ್ಕಂತ ಒಂದು ಕಾಯಿಲೆಯ ಲಕ್ಷಣಗಳು, ಇದನ್ನು ನಾವು ಡಿಸೋಸಿಯೇಟಿವ್ ಮೊಬೈಲ್ ಡಿಸಾರ್ಡರ್ ಅಂತ ನಾವು ಹೇಳ್ತೇವೆ. ಇದು ಸಾಮಾಜಿಕ ತಾರತಮ್ಯ, ಬಡವ ಶ್ರೀಮಂತ, ಮೇಲು ಕೀಳು ಅಂತಕ್ಕಂಥದ್ದು, ಗಂಡ್ಮಗ ಹೆಣ್ಮಗ ಅಂತಕ್ಕಂಥದ್ದು. ಯಾಕಂದ್ರೆ ಇದೇ ಹೊಲಕ್ಕೆ ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ 3-4 ದಿನಗಳಿಂದ ಭಾರೀ ಮಳೆಯಾಗುತ್ತಿದೆ. ರಾಯಚೂರು ನಗರ ಸೇರಿದಂತೆ ಸಾಕಷ್ಟು ಕಡೆ ಕಳೆದ 3-4 ದಿನದಿಂದ ಜಿಟಿ ಮಳೆಯಾಗುತ್ತಿದೆ. ಇದರಿಂದ ಸಾಕಷ್ಟು ಅನಾಹುತಗಳು ಆಗುತ್ತಿದ್ದು, ರಾಯಚೂರು ನಗರದ ATM ಸರ್ಕಲ್ ಬಳಿ ಇರುವಂತಹ ಬೃಹತ್ ಮರವೊಂದು ನೆಲಕ್ಕುರುಳಿದೆ. ಇನ್ನು ಈ ಒಂದು ಮರ ಬೆಳಗಿನ ಜಾವ ಬಿದ್ದಿರುವ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಯಾಗಿಲ್ಲ. ಮುಖ್ಯ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಈ ಒಂದು ಬೃಹತ್ ಮರವನ್ನು ನಗರಸಭೆ ಮತ್ತು ಜೆಸ್ಕಾಂ ಇಲಾಖೆ ಜಂಟಿಯಾಗಿ ತೆರವುಗೊಳಿಸುವ ಕಾರ್ಯವನ್ನು ಮಾಡಿದ್ದಾರೆ. ಇನ್ನು ಮಳೆ ಮುಂದುವರೆದಿದ್ದು 4-5 ದಿನಗಳವರೆಗೆ ಈ ಒಂದು ಮಳೆ ಹೀಗೆ ಮುಂದುವರಿಯಲಿದೆ ಎಂಬ ಬಗ್ಗೆ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ.